ಬನ್ನಿ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಬಂದ್ಬಿಟ್ಟು ಭಾರತದ ಏಕತೆ, ಐಕ್ಯತೆ, ಸಮಗ್ರತೆ, ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ ಈಸ್ ಇನ್ ಡೇಂಜರ್. ಹೇಗೆ ಡೇಂಜರ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಇವತ್ತು ಎಪಿಸೋಡ್ ಮೀಸಲಾಗಿಟ್ಟಿದ್ವಿ. ನೋಡಿ, 1990ರವರೆಗೂ ಕಾಂಗ್ರೆಸ್ ರೂಲ್ ಮಾಡ್ತಿತ್ತು. 100% ಕಾಂಗ್ರೆಸ್ ರೂಲ್ ಮಾಡ್ತಿತ್ತು. ಅಂಥ ಟೈಮಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಹಿಂದೂಗಳು ಜಾಸ್ತಿ ಇದ್ದರು, ಕಾಶ್ಮೀರಿ ಪಂಡಿತರಿದ್ದರು, ಬ್ರಾಹ್ಮಣರು ಎಲ್ಲ ಪೂಜೆ ಮಾಡ್ಕೊಂಡು ಮಂತ್ರ ಹೇಳ್ಕೊಂಡು ಮನೇಲಿದ್ದರು. ಅವ್ರನ್ನೇನಾಯಿತು, ಕಾಂಗ್ರೆಸ್ನವ್ರು ವೋಟ್ ಬ್ಯಾಂಕ್ ರಾಜಕೀಯ ಮಾಡಿಕೊಂಡು ಮುಸಲ್ಮಾನರನ್ನ ಎತ್ಕಟ್ತಾ ಬಂದರು. ಈ ದೇಶ ವಿಭಜನೆ ಮಾಡಿದ್ದು ಕಾಂಗ್ರೆಸ್ನವರೇ. ನೆಕ್ಸ್ಟ್ ಅದೇ ಚಾಳಿನ ಮುಂದುವರ್ಸ್ಕೋತಾ ಬಂದರು. ಹೇಗೆ ಮುಂದುವರ್ಸ್ಕೋತಾ ಬಂದರು ಅಂತಂದರೆ, ಅಲ್ಲಿ ಮುಸಲ್ಮಾನರು ಎಲ್ಲಿ ಜಾಸ್ತಿ ಆದರು, ಅವರು ಹಿಂದೂ ಹುಡುಗಿಯರನ್ನ ಎತ್ಕೊಂಡು ಹೋದರು, ಲವ್ ಜಿಹಾದ್ ಮಾಡಿದ್ರು, ಹಿಂದೂಗಳನ್ನ ಮನೆ ಬಿಟ್ಟು ಓಡಿಸಿದ್ರು, ಹಿಂದೂಗಳ ಆಸ್ತಿಯನ್ನು ಆಕ್ರಮಣ ಮಾಡಿದ್ರು. ಆಕ್ರಮ ವಲಸೆಗಾರರು ಬಂದು ಅವರು ಆಕ್ರಮಣ ಜಮೀನು ನಮ್ಮದು ಫಿಸಿಕಲಾಗಿ ಆಕ್ಯುಪೈ ಮಾಡ್ಕೊಂಬಿಟ್ರು, ಫಿಸಿಕಲಾಗಿ ವಶಪಡಿಸ್ಕೊಂಬಿಟ್ರು. ಹೀಗೇನಾಯಿತು, 1980-90 ದಶಕದಲ್ಲೂ ಇಡೀ ಕಾಶ್ಮೀರದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಜಮ್ಮುಗೆ ಬಂದರು, ದೇಶದ ವಿವಿಧ ಭಾಗಗಳಲ್ಲಿ ಬಂದರು. ಏನಾಯಿತು, ಇಡೀ ಕಾಶ್ಮೀರ ಇವತ್ತು 80% ಮುಸಲ್ಮಾನರಾದರು ಕಾಶ್ಮೀರ. ಇದನ್ನು ಗಮನದಲ್ಲಿಟ್ಕೋಬೇಕು. ಏಕೆ ಹೀಗಾಯಿತು, ಯಾರ ಕಾಲದಲ್ಲಿ ಹೀಗಾಯಿತು ಅಂದರೆ, ನಮ್ಮ ಯಾರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಮೀಸೆ ಮೇಲೆ ಕೈ ಹಾಕ್ಕೊಂಡು ನಾವೇ ಈ ದೇಶನ ಆಳ್ತಕ್ಕಂಥ ಹಕ್ಕಿರೋದು, ನಮ್ಗೆ ಯಾರು ಹೇಳ್ಕೊಡೋದು ಬೇಕಿಲ್ಲ, ಅಧಿಕಾರ ಮಾಡೋದು ಅಂತ ಹೇಳ್ತಾರೆ ಇದೇ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಭಾಳ ದೊಡ್ಡ ಪಾಪದ ಕೂಡ ಭಾರನ ಹೊರಬೇಕಾಗತ್ತೆ. ಈತ ಮಾಡಿದ್ದು ಸ್ವಾತಂತ್ರ್ಯ ತಂದುಕೊಟ್ಟಾಗ 8 ಲಕ್ಷ ಜನ ಸಾಯ್ತಾರೆ ರೀ. 1957ರಿಂದ ಹಿಡಿದು 1947. ಅವ್ರ ಹೆಸರನ್ನೆಲ್ಲ ನಾವು ಮರ್ತು ಬಿಟ್ಟಿದ್ದೀವಿ. ಅವ್ರ ಹೆಸರನ್ನ ಮೇಲಕ್ಕೆ ಬರೋಕ್ಕೆ ಬಿಡಲಿಲ್ಲ. ಮೈಸೂರಲ್ಲಿ ಹೇಳಬೇಕು ಅಂತಂದರೆ ನೋಡಿ, ರಾಮಸ್ವಾಮಿ ಅಂತ ಅಂದ್ಬಿಟ್ಟು, ರಾಮಸ್ವಾಮಿ ಸರ್ಕಲ್ ಅಂತ ಇದೆ. ಅದು ಆ ಹುಡುಗನ ಹೆಸರು ನಾವು ಸ್ವಾತಂತ್ರ್ಯ ಯಾರದ್ದು, ಚಂದ್ರಶೇಖರ್ ಆಜಾದ್ದು ಅಲ್ಲಿ ಇಲ್ಲಿ ನುಸುಳು ಬರುತ್ತೆ ಹೆಸರು. ಮತ್ತು ಭಗತ್ ಸಿಂಗ್ದು ನುಸುಳು ಬರುತ್ತೆ. ಭಗತ್ ಸಿಂಗ್ ಹುಟ್ಟಿದ್ದು ಪಾಕಿಸ್ತಾನದಲ್ಲಂತೆ. ಅದು ಅವಿಭಾಜ್ಯಾಂಗ ಭಾರತದ್ದು. ಅದನ್ನು ವಾಪಸ್ ಕೊಡಬೇಕು, ಕೇಳವೆ ಅಂತ ಕೇಳ್ತಕ್ಕಂಥ ಇದು ಬುದ್ಧಿಶಕ್ತಿನೇ ಬೆಳೆಸ್ಕೊಳ್ಳಿಲ್ಲ. ಇವರೇನಾಯಿತು, ಹೀಗೆ ಅಪ್ರಬುದ್ಧ ರಾಜಕಾರಣ ಏನು ಅಂತ ಹುಚ್ಚು ಮುಂಡೆ ಮದುವೆ ಉಂಡೋನೇ ಜನ ಅಂತ ಪ್ರಧಾನಮಂತ್ರಿ ಆಗಬೇಕಿತ್ತು, ಅರ್ಜೆಂಟಾಗಿ ಪ್ರಧಾನಮಂತ್ರಿ ಆಗಬೇಕಿತ್ತು. ಹಾಗಾಗಿ ಏನು ಮಾಡಿದ್ರು, ದೇಶನ ವಿಭಜನೆ ಮಾಡಿಬಿಟ್ರು. ಇನ್ನು 2 ವರ್ಷ ಮುಂದಕ್ಕೆ ತಳ್ಳಿದರೆ, ಇನ್ನು 3 ವರ್ಷ ಮುಂದಕ್ಕೆ ತಳ್ಳಿದರೆ ನಮ್ಮ ದೇಶ ಅಖಂಡವಾಗಿರ್ತಕ್ಕಂಥ ದೇಶ ಆಗಿರೋದು. ಪಾಕಿಸ್ತಾನ ಇರುತ್ತೆ, ಅದಕ್ಕೆ ಇದೇ ಇರಲಿಲ್ಲ, ಮಾನ್ಯತೆಯೇ ಇರಲಿಲ್ಲ. ಅವರು ಇಂಡಿಯಾ ದೇಶದೊಳಗೆ ಇರ್ತಿದ್ರು. ಅಂಥ ಸಮಯದಲ್ಲಿ ಪಾಕಿಸ್ತಾನ ಇಂಡಿಯಾ ದೇಶದೊಳಗಿದ್ದ ಸಂದರ್ಭದಲ್ಲಿ ನಮ್ಮನ್ನು ನಾವು ಸೆಕ್ಯುಲರ್ ಅಂತ ಕರ್ಕೊಂಡಿದ್ರೆ ಅರ್ಥ ಬರ್ತಿತ್ತು. ಈಗೇನಾಗಿದೆ, ಮುಸಲ್ಮಾನರಿಗೋಸ್ಕರ ಪ್ರತ್ಯೇಕವಾದ ರಾಷ್ಟ್ರವನ್ನು ಬರೆದುಕೊಟ್ಟಂಥ ಈ ಕಾಂಗ್ರೆಸ್ನವರು, ಈ ಜವಾಹರ್ಲಾಲ್ ನೆಹರು, ಈ ಮಹಾತ್ಮ ಗಾಂಧಿ ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರೆಯೋದ್ರಲ್ಲಿ ಎಡವಿದ್ದಾರೆ. ಇದು ಮಾಡಿರ್ತಕ್ಕಂಥ ಘೋರ ಅನ್ಯಾಯ, ಘೋರವಾದ ಪಾಪ, ಘೋರವಾದ ಅಪ್ರಬುದ್ಧತೆ, ಮೆಚ್ಯೂರಿಟಿ ಇಲ್ಲದೆ ಇರೋದು, ಮತ್ತು ಹಿಂದೂಗಳಿಗೆ ಮಾಡಿದಂಥ ಘೋರವಾದ ಮೋಸ ಅಂತ ಹೇಳ್ಬೋದು. ಇದನ್ನು ಖಡಾಖಂಡಿತವಾಗಿ ಹೇಳ್ಬೋದು. ಹೀಗೆ ಹೇಳ್ತಾ ಇದ್ದರೆ ಏನಾಗುತ್ತೆ ನೋಡಿ, ಕಾಶ್ಮೀರದ ವಿಷಯ ಮಾತಾಡ್ತಾ ಇದ್ವಿ. ಕಾಶ್ಮೀರದಲ್ಲಿ ಹೀಗೆ ಹಿಂದೂಗಳನ್ನ ಓಡಿಸಿದ್ರೆ ಕಾಂಗ್ರೆಸ್ನವ್ರಿಗೆ ಎಚ್ಚರನೇ ಆಗಲಿಲ್ಲ. ಇದೊಂದು ಸಮಸ್ಯೆ ಅಂತಲೇ ರೆಕಾಗ್ನೈಸ್ ಮಾಡಲಿಲ್ಲ ಅವರು. ಮಾಡಲಿಲ್ಲ ಅಂದರೆ ಹೆಂಗೆ ಅಂದರೆ, ಮಿಲಿಟ್ರಿ ಇರೋದು ಯಾವುದಾದ್ರು ದೇಶ ಸೈನ್ಯ ಇದೆ ಅಂತಂದರೆ ಕೊಲ್ಲಬೇಕು ಇಲ್ಲ ಸಾಯಬೇಕು, ಎರಡೇ ಆಪ್ಷನ್ ಇರೋದಿಲ್ಲಿ. ಅದನ್ನು ತಗೊಂಡು ಹ್ಯೂಮನ್ ರೈಟ್ಸ್ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು. ನೀವು ಧರ್ಮನ ಹಾಳು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಅಲ್ಲಿ ಕಿಡಿಗೇಡಿಗಳು ಪಾಕಿಸ್ತಾನದಿಂದ ಬಂದಿರತಕ್ಕಂಥವ್ರು ಕಲ್ಲುಗಳನ್ನ ಹೊಡೆದ್ರೆ ಹೈಸ್ಕೂಲ್ ಹುಡುಗರು ಕಲ್ಲು ಹೊಡಿತಾರೆ, ಅವ್ರನ್ನೇ ಕ್ಷಮಾ ಮಾಡಬೇಕು ಅಂತ ಕೇಳಿದ್ರು. ಇದೇ ನಮ್ಮ ಕಾಂಗ್ರೆಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಧಿಕಾರ ನಡೆಸ್ತಿರ್ಬೇಕು. ಇಂಥದನ್ನೆಲ್ಲ ತಪ್ಪು ಮಾಡ್ಕೊಳ್ತಾ ನಾವು ಸುಮ್ಮನೆ ಇದ್ಬಿಟ್ರೆ ಮತ್ತೆ ಅದೇ ರಿಪೀಟ್ ಆಗ್ತಾಯಿದೆ. ಎಲ್ಲಿ ರಿಪೀಟ್ ಆಗ್ತಾಯಿದೆ ಅಂತ ಹೇಳ್ತೀನಿ ನಾನು. ಈಗ ನಾವು ಎಚ್ಚೆತ್ಕೋಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ನಾವು ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ ಸಾಲದು. ಪ್ರತಿಯೊಬ್ಬ ಹಿಂದೂಗಳು ಸಹ ಆತ್ಮರಕ್ಷಣೆಗಾಗಿ ಖಡ್ಗವನ್ನು ಎತ್ತೋದಾಗಲಿ, ಬಂದೂಕನ್ನು ಎತ್ತೋದಾಗಲಿ ಮಾನ್ಯತೆ ಇದೆ ಹ್ಯೂಮನ್ ವ್ಯಾಲ್ಯೂಸಲ್ಲಿ. ಅದನ್ನು ಗಮನದಲ್ಲಿಟ್ಟುಕೊಂಡು ಬನ್ನಿ, ನಾವು ಬರೀ ಬುದ್ಧಿವಾದ ಹೇಳೋದು ಬೇಡ, ಬರೀ ತಿಳುವಳಿಕೆ ಹೇಳೋದು ಬೇಡ. ಅವಶ್ಯಕತೆ ಬಿತ್ತು ಅಂತಂದರೆ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋಬೇಕು. ವಿ ದ ಪೀಪಲ್ ಆಫ್ ಇಂಡಿಯಾ, ನಮಗೆ ನಾವು ಸಂವಿಧಾನವನ್ನು ಅರ್ಪಣೆ ಮಾಡ್ಕೊಂಡಿದ್ದೀವಿ. ಯಾರೋ ಸರ್ಕಾರದವ್ರು ಬರ್ತಾರೆ, ಭ್ರಷ್ಟ ರಾಜಕಾರಣಿಗಳಿರ್ತಾರೆ, ಅವರು 10 ರೂಪಾಯಿ ಇದ್ದರೆ ಓಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ ಅಧಿಕಾರಕ್ಕೆ ಬಂದು. ನಮ್ಮ ದೇಶದಲ್ಲಿ ಏನಾಗಿದೆ, ರಾಜಕೀಯ ಫಾಸ್ಟೆಸ್ಟ್ ವೇ ಆಫ್ ಮೇಕಿಂಗ್ ಒಂದು ಉದ್ಯೋಗ ಆಗಿದೆ. ಇದನ್ನು ತಡೆ ಹಿಡಿಬೇಕು ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ
ನಾವು ಎಚ್ಚೆತ್ಕೋಬೇಕು ಅಂದರೆ ಅಂತಹ ಒಂದು ಪ್ರಸಂಗ ಬಂದಿದೆ. ಅಂಥದ್ದು ಪ್ರಸಂಗ ಬಂದಿರೋದು ನೋಡಿ, ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ, ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ. ಪಶ್ಚಿಮ ಬಂಗಾಳ ಅಂತ ಹೇಳಿದ್ರೆ ಪೂರ್ವ ಬಂಗಾಳ ಅಂತಲೇ ಹೇಳಬೇಕಾಗತ್ತೆ. ಈ ಬಂಗಾಳ ಅನ್ನೋದು ಅವಿಭಾಜ್ಯ ಅಂಗವಾಗಿತ್ತು ಭಾರತ ದೇಶದ್ದು, ಹಿಂದೂಸ್ತಾನದ್ದು. ಆವಾಗ ನಾವು ಸೆಕ್ಯುಲರ್ ಅಂತ ಕರೆದಿದ್ದು ಅರ್ಥ ಇರೋದು. ಈಗೇನಾಗಿದೆ, ಮುಸಲ್ಮಾನರಿಗೋಸ್ಕರ ಪ್ರತ್ಯೇಕವಾದ ರಾಷ್ಟ್ರವನ್ನೇ ಮಾಡಿಕೊಟ್ಟು ನಮಗೆ ನಾವು ಸೆಕ್ಯುಲರ್ ಅಂತ ಕರೆದ್ರೆ ಇದಕ್ಕಿಂತ ದೊಡ್ಡ ದೊಂಬರಾಟ, ಇದಕ್ಕಿಂತ ಅಪಹಾಸ್ಯ, ಇದಕ್ಕಿಂತ ಕೀಳರಿಮೆ ಇನ್ನೊಂದಿಲ್ಲ. ಇದನ್ನು ನಾವು ಎಚ್ಚೆತ್ಕೋಬೇಕು. ಬನ್ನಿ, ಏನು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಅಂತ ಇದೆ. ವೆಸ್ಟ್ ಬೆಂಗಾಲಲ್ಲಿ ನೋಡಿ, ಸೌತ್ ಪರಗಣ ಇದಂತಿದೆ, ನಾರ್ತ್ 24 ಪರಗಣ ಅಂತಿದೆ. 2 ಜಿಲ್ಲೆಗಳಿವೆ. ಆ ಸೌತ್ ಪರಗಣ ಜಿಲ್ಲೆ ಬಗ್ಗೆ ಹೇಳಬೇಕು ಅಂತಂದರೆ ಗಂಗಾ ನದಿ ಇರ್ಬೋದು, ಹೂಗ್ಲಿ ಇರ್ಬೋದು, ಅವೆಲ್ಲ ಏನಾಗುತ್ತೆ, ನದಿಗಳು ಕವಲುಗಳಾಗಿ ಒಡೆದ್ಬಿಟ್ಟು ಸಮುದ್ರವನ್ನು ಸೇರ್ಕೊಳುತ್ತೆ. ಸೌತ್ ಪರಗಣದಲ್ಲಿದೆ. ನಾರ್ತ್ ಪರಗಣ ಜಿಲ್ಲೆ ಅಂತ ಏನು ಅಂದರೆ ಈ ನದಿ ನೀರು ಬೇಕಾದಷ್ಟು ಹರಿಯೋದ್ರಿಂದ ಮೀನುಗಾರಿಕೆ ದೊಡ್ಡ ವ್ಯವಸಾಯ ಅಲ್ಲಿ. ಅದೇನಾಗಿದೆ ನೋಡಿ, ಅಲ್ಲಿ ಶಹಜಹಾನ್ ಶೇಖ್ ಅನ್ನೋ ಮುಸಲ್ಮಾನ ಮೀನಿನ ವ್ಯಾಪಾರ ಮಾಡ್ತಾನೆ. ಮೀನು ಹಿಡಿಯೋದು, ಮೀನು ಸೇಲ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಅದು ಒಂದು ದೊಡ್ಡ ಬಿಸ್ನೆಸ್ಸು. ಆತ ಸಾಮಾನ್ಯವಾಗಿ ಜನಸಾಮಾನ್ಯರ ಜೀವನ ಮಾಡೋದಕ್ಕಿಂತ ಮೇಲಿರ್ತಾನೆ. ಅವನು ಶ್ರೀಮಂತ ಆಗ್ತಾ ಬರ್ತಾನೆ. ಕಾಂಗ್ರೆಸ್ ಏನಾಗುತ್ತೆ, ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ನಾಗಿ ನೋಡ್ತಿರ್ತಾರೆ ಮತ್ತು ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಒಂದು ಮಾಡ್ತಿರ್ತಾರೆ. ಹಾಗಾಗಿ ಏನು ಮಾಡ್ತಾರೆ ಇವರು, ಅವನಿಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಿರ್ತಾರೆ. ಅವನೇನಾಗಿದೆ, ಬೆಳೀತಾ 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 ಡಾನ್ ಆಗ್ಬಿಟ್ಟಿದ್ದಾನೆ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದವನು ತನ್ನ ಬೆಳೆಕಾಳು ಬೈಯಲ್ಲ, ತನ್ನ ವ್ಯಾಪಾರ ಕುತ್ತು ಬಂತು ಅಂತ ಏನಾಗಿದೆ, ಅವನು TMC ತೃಣಮೂಲ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ಕಲ್ತು ಬಿಟ್ಟಿದ್ದಾನೆ. ಇವಾಗ ಅವನು TMCಯ ಲೀಡರ್. ಅವನು